ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ರಾಮಾಯಣ ಒಂದು ಸತ್ಯ ಘಟನೆ ಅನ್ನೋದಕ್ಕೆ ಹಲವಾರು ಸಾಕ್ಷಿಗಳು ಸಿಕ್ಕಿವೆ. ಒಂದು ಕಾಲದಲ್ಲಿ ಶ್ರೀರಾಮಚಂದ್ರ ಓಡಾಡಿದ ಪುಣ್ಯ ಭೂಮಿಯಲ್ಲಿ ಇಂದು ನಾವು ನೀವು ಜೀವಿಸುತ್ತಿದ್ದೇವೆ ಅನ್ನೋದೇ ನಮ್ಮ ಪುಣ್ಯ ಅನ್ಸುತ್ತೆ. ಹೌದು, ಶ್ರೀರಾಮ ಈ ಭೂಮಿಯಲ್ಲಿದ್ದರೂ ರಾಮಾಯಣ ನಡೆದಿದೆ ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ ಲಭ್ಯವಾಗಿದೆ. ಅದುವೇ ರಾಮನ ದಿವ್ಯ ಪಾದದ ಗುರುತು. ಭಾರತ ಶ್ರೀಲಂಕಾದ ನಡುವೆ ಇರುವ ಒಂದು ಜಾಗದಲ್ಲಿ ಸಿಕ್ಕಿರುವ ಈ ಸಾಕ್ಷಿ ಎಲ್ಲರನ್ನ ಮೂಕ ವಿಸ್ಮಿತರನ್ನಾಗಿ ಮಾಡಿರೋದು ಸುಳ್ಳಲ್ಲ. ನಾವಿಂದು ಹೇಳ್ತಿರೋದು ರಾಮ ಸೇತುವೆ ಜೊತೆಗೆ ಅಂಟಿಕೊಂಡಿರುವ ಒಂದು ಅದ್ಭುತ ವಿಷಯದ ಬಗ್ಗೆ. ರಾಮಾಯಣದ 22ನೇ ಅಧ್ಯಾಯದ 60 ಮತ್ತು 63ನೇ ಶ್ಲೋಕದಲ್ಲಿ ಹೀಗೆ ಉಲ್ಲೇಖವಾಗಿದೆ: ರಾಮ ಸೇತುವೆಯನ್ನ ನಿರ್ಮಿಸಲು ವಾನರ ಗುಂಪು 1300 ಕಿಲೋಮೀಟರ್ ಉದ್ದ ಮತ್ತು 130 ಕಿಲೋಮೀಟರ್ ಅಗಲದ ಸೇತುವೆಯನ್ನ ನಿರ್ಮಿಸಲು ಮುಂದಾಗುತ್ತಾರೆ. ರಾಮಾಯಣದ ಪ್ರಕಾರ ಆ ಸೇತುವೆಯಲ್ಲಿ ಮೊದಲು ಹೆಜ್ಜೆ ಇಟ್ಟಿದ್ದು ಶ್ರೀರಾಮಚಂದ್ರ. ಆ ದಿವ್ಯ ಪಾದದ ಗುರುತು ಅಮರವಾಗಿ ಕಲ್ಲಿನ ಮೇಲೆ ಹಾಗೆ ಮೂಡಿತು. ರಾಮ ಸೇತುವೆ ಇದೆ ಎಂದಾದ್ರೆ ಶ್ರೀರಾಮನ ಪಾದದ ಗುರುತು ಇರಬೇಕಲ್ವೇ? ಈ ಪ್ರಶ್ನೆಗೆ ಉತ್ತರವನ್ನ ಇಂದಿನ ಈ ವಿಡಿಯೋದಲ್ಲಿ ಕಂಡುಕೊಳ್ಳೋಣ ಬನ್ನಿ ವೀಕ್ಷಕರೇ. ಕಿಷ್ಕಿಂಧೆಯಿಂದ ಹೊರಟ ಶ್ರೀರಾಮನು ತಮ್ಮ ಮೊದಲ ಹೆಜ್ಜೆಯನ್ನ ಇಟ್ಟದ್ದು ಧನುಷ್ಕೋಡಿಯಿಂದ 100 ಕಿಲೋಮೀಟರ್ ದೂರವಿರುವ ದೇವಿ ಪಟ್ಟಣಂನಲ್ಲೇ ಎಂದು ಹೇಳಲಾಗುತ್ತದೆ. ಈ ದೇವಿ ಪಟ್ಟಣಂನಲ್ಲಿ ನವಗ್ರಹ ಪೂಜೆ ವಿಶೇಷವಾಗಿ ನಡೆಯುತ್ತದೆ. ರಾಮನು ವಿಭೀಷಣನ ಪಟ್ಟಾಭಿಷೇಕವನ್ನ ಮಾಡಿದ್ದು ಇದೇ ಜಾಗದಲ್ಲೇ. ಇಲ್ಲಿ ರಾಮನನ್ನ ಕೋದಂಡ ರಾಮನಾಗಿ ಪೂಜಿಸಲಾಗುತ್ತೆ. ರಾಮಾಯಣದ ಪ್ರಕಾರ ವಿಭೀಷಣನ ಪ್ರವೇಶದ ನಂತರವೇ ರಾಮ ಸೇತುವೆಯ ನಿರ್ಮಾಣ ಪ್ರಾರಂಭವಾದದ್ದು. ಧನುಷ್ಕೋಡಿಯಲ್ಲೂ ರಾಮ ಸೇತುವಿನಲ್ಲಿ ಸಿಗುವ ತೇಲುವ ಕಲ್ಲುಗಳು ಇಲ್ಲಿಯೂ ಸಹ ಸಿಗುತ್ತವೆ. 15ನೇ ಶತಮಾನದ ಇತಿಹಾಸದ ಪ್ರಕಾರ ರಾಮ ಸೇತುವೆ ಅತ್ಯಂತ ಬೃಹದಾಕಾರವಾಗಿತ್ತು. ಈ ಸೇತುವೆಯ ಮುಖಾಂತರ ಅನೇಕ ಜನರು ನಡೆದುಕೊಂಡೇ ಶ್ರೀಲಂಕಾ ತಲುಪುತ್ತಿದ್ರು. ಸಮುದ್ರದ ಅಲೆಗಳು ಮತ್ತು ಭೂಮಿಯ ಚಲನೆಯಿಂದಾಗಿ ರಾಮ ಸೇತುವೆ ತನ್ನ ಒಂದು ಪ್ರಮುಖ ಭಾಗವನ್ನ ಕಳೆದುಕೊಂಡಿತು. ಕೋದಂಡ ರಾಮರ ದೇವಾಲಯವಿರುವ ದೇವಿ ಪಟ್ಟಣಂ ಸಹ ರಾಮ ಸೇತುವೆಯ ಒಂದು ಭಾಗವಾಗಿತ್ತು. ಹಾಗಾದ್ರೆ ರಾಮ ಸೇತುವೆ ನಿರ್ಮಾಣ ಮಾಡುವಾಗ ಮೊದಲ ಕಲ್ಲು ಇಟ್ಟಿದ್ದು ಎಲ್ಲಿ? ಶ್ರೀರಾಮನು ತಮ್ಮ ಮೊದಲ ಹೆಜ್ಜೆ ಇಟ್ಟಿದ್ದು ಎಲ್ಲಿ? ಸೇತುಕರೈ, ತಿರುಪುಲ್ಲನಿ ಎಂಬ ಊರಿನ ಬಳಿ ಇರುವ ಸೇತುಕರೈನಲ್ಲೇ ರಾಮ ಸೇತುವೆಯ ಮೊದಲ ಕಲ್ಲು ಇಟ್ಟಿದ್ದು. ಧನುಷ್ಕೋಡಿಯಿಂದ 20 ಕಿಲೋಮೀಟರ್ ದೂರದಲ್ಲಿ ಕೋದಂಡ ರಾಮರ ದೇವಾಲಯವಿದೆ. ಸೇತುಕರೈ ಧನುಷ್ಕೋಡಿಯಿಂದ 80 ಕಿಲೋಮೀಟರ್ ದೂರದಲ್ಲಿದೆ. ತಿರುಪುಲ್ಲನಿ ದೇವಾಲಯದಲ್ಲಿ ಸಮುದ್ರ ದೇವತೆಗಳ ಆಶೀರ್ವಾದಕ್ಕಾಗಿ ಶ್ರೀರಾಮನು 3 ದಿನಗಳ ಉಪವಾಸ ವ್ರತ ಕೈಗೊಂಡಿರುತ್ತಾರೆ. ಸಂಪೂರ್ಣ ದರ್ಬೆ ಹುಲ್ಲಿನಿಂದ ತುಂಬಿದ್ದ ಈ ದೇವಾಲಯದ ಆವರಣವು ಆಗ ಸಮುದ್ರದಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿತ್ತು. ಉಪವಾಸ ವ್ರತ ಪೂರ್ಣಗೊಳಿಸಿ ಸಮುದ್ರ ದೇವತೆಗಳ ಅನುಮತಿ ಮತ್ತು ಅನುಗ್ರಹ ಪಡೆದ ನಂತರವೇ ಸೇತುವೆಯ ಕೆಲಸ ಪ್ರಾರಂಭವಾದದ್ದು. ಧನುಷ್ಕೋಡಿಯೇ ರಾಮನ ಸೇತುವೆ ಎಂಬುದರಲ್ಲಿ 2 ಮಾತಿಲ್ಲ ಎಂದೇ ತಿರುಪುಲ್ಲನಿ ದೇವಾಲಯದ ಅರ್ಚಕರು ಹೇಳುತ್ತಾರೆ. ರಾಮಾಯಣದಲ್ಲಿ ಸೇತು ಬಂಧನದ ಬಗ್ಗೆ ಉಲ್ಲೇಖವಾಗಿದೆ. ಧನುಷ್ಕೋಡಿ ಎಂಬ ಹೆಸರು ಎಲ್ಲಿಯೂ ಕೂಡ ಪ್ರಸ್ತಾಪಿಸಿಲ್ಲ. ಈಗಿನ ಧನುಷ್ಕೋಡಿಯೇ ಅಂದಿನ ಸೇತು ಬಂಧನ ಎಂದು ಅರ್ಚಕರು ಹೇಳ್ತಾರೆ. ಸೇತುಕರೈ ಎಂಬ ಈ ಜಾಗದಿಂದಲೇ ರಾಮ ಸೇತುವೆಯ ಕೆಲಸ ಪ್ರಾರಂಭವಾದದ್ದು. ಇದೇ ಸ್ಥಳದಲ್ಲೇ ಸೇತುವೆ ನಿರ್ಮಾಣದ ಮೊಟ್ಟ ಮೊದಲ ಕಲ್ಲು ಇಟ್ಟದ್ದು. ಸೇತುಕರೈ ಅಂದ್ರೆ ಸೇತುವೆಯ ದಡ ಎಂದರ್ಥ. ಆ ಮೊದಲ ಕಲ್ಲನ್ನ ಇಟ್ಟಿದ್ದು ರಾಮನ ಪರಮ ಭಕ್ತನಾದಂತಹ ಹನುಮಂತ. ಶ್ರೀರಾಮ ಎಂದು ಕಲ್ಲಿನ ಮೇಲೆ ಬರೆದು ಸೇತುವೆಯನ್ನ ನಿರ್ಮಿಸಲಾಯಿತು. ರಾಮನ ಅನುಗ್ರಹದಿಂದಲೇ ಮುಳುಗಬೇಕಿದ್ದ ಕಲ್ಲುಗಳು ಸಮುದ್ರದ ನೀರಿನಲ್ಲಿ ತೇಲುತ್ತಾ ಸೇತುವೆ ನಿರ್ಮಾಣ ಮಾಡಿದವು. ಸೇತುಕರೈನಿಂದ ಪ್ರಾರಂಭವಾದ ಸೇತುವೆ ಧನುಷ್ಕೋಡಿ ತಲುಪಿ ಅಲ್ಲಿಂದ ಶ್ರೀಲಂಕಾದವರೆಗೂ ಹೋಯಿತು. ಧನುಷ್ಕೋಡಿಯಿಂದ 80 ಕಿಲೋಮೀಟರ್ ದೂರವಿರುವ ಸೇತುಕರೈನಲ್ಲಿ 45 ಕಿಲೋಮೀಟರ್ ಉದ್ದದ ರಾಮ ಸೇತುವೆಯ ಒಂದು ತುಂಡು ಈಗಲೂ ಇದೆ. ಹಾಗೆ ನೋಡಿದರೆ ರಾಮೇಶ್ವರಂನಲ್ಲಿ 125 ಕಿಲೋಮೀಟರ್ ಉದ್ದದ ಸೇತುವೆ ಇರ್ತಾ ಇತ್ತು. ಸಮುದ್ರದ ರಭಸ ಅಲೆಗಳಿಂದ ಮತ್ತು ಇತರೆ ಭೂ ಚಟುವಟಿಕೆಗಳಿಂದ ಆ ಸೇತುವೆ ಧನುಷ್ಕೋಡಿಯವರೆಗೆ ಮಾತ್ರವೇ ಉಳಿಯಿತು. ಸೇತುಕರೈನಲ್ಲೊಂದು ಹನುಮಂತನ ದೇವಾಲಯವಿದೆ.
ಆ ದೇವಾಲಯದ ಪೂಜಾರಿಗಳ ಪ್ರಕಾರ ಧನುಷ್ಕೋಡಿಯ ಬಳಿ 8 ದ್ವೀಪಗಳಿರುವಂತೆ ಧನುಷ್ಕೋಡಿ ಮತ್ತು ಸೇತುಕರೈನ ನಡುವೆ 21 ದ್ವೀಪಗಳಿದೆ. ಇದು ವೈಜ್ಞಾನಿಕವಾಗಿ ಪ್ರೂವ್ ಆಗಿಲ್ಲದೆ ಇದ್ದರೂ ಅಲ್ಲಿನ ಜನರು ಮಾತ್ರ ಈ 21 ದ್ವೀಪಗಳನ್ನ ರಾಮ ಸೇತುವೆಯ ಭಾಗವೆಂದೇ ಇಂದಿಗೂ ನಂಬುತ್ತಾರೆ. ಅವುಗಳನ್ನ ರಾಮದ್ವೀಪ ಎಂದೇ ಕರೆಯುತ್ತಾರೆ. ಯಾಕಂದ್ರೆ ಸೇತುಕರೈನಿಂದಲೇ ರಾಮ ಸೇತುವೆಯ ನಿರ್ಮಾಣದ ಕೆಲಸ ಪ್ರಾರಂಭವಾದದ್ದು. ಈ 21 ದ್ವೀಪಗಳನ್ನ ಈವರೆಗೂ ಯಾರೂ ಸಹ ಕಂಡಿಲ್ಲ. ಯಾಕಂದ್ರೆ ಈ ದ್ವೀಪಗಳು ಈಗ ಗಲ್ಫ್ ಆಫ್ ಮನ್ನಾರ್ನ ಮರಿನ್ ನ್ಯಾಷನಲ್ ಪಾರ್ಕ್ನ ಅಧೀನಕ್ಕೆ ಒಳಪಟ್ಟಿದೆ. ವಿಶೇಷ ಅನುಮತಿಯಿಂದ ಮಾತ್ರವೇ ಈ ದ್ವೀಪಗಳನ್ನ ನೋಡಲು ಸಾಧ್ಯ. ಅನೇಕರಿಗೆ ಈ ಜಾಗದ ಬಗ್ಗೆ ಮಾಹಿತಿಯೇ ಇಲ್ಲ. ಒಂದು ಮಾಧ್ಯಮ ತಂಡದವರು ಈ ದ್ವೀಪಗಳನ್ನ ಅನ್ವೇಷಿಸಿ ನಿಜಕ್ಕೂ ಅಲ್ಲಿ ರಾಮನ ಹೆಜ್ಜೆ ಗುರುತು ಇದೆಯೇ ಎಂದು ತಿಳಿಯಲು ಹರಸಾಹಸ ಪಟ್ಟರು. ಅಧಿಕಾರಿಗಳಿಂದ ಅನುಮತಿ ಪಡೆದು ತಮ್ಮ ಅನ್ವೇಷಣೆ ಮುಂದುವರಿಸಿದ್ರು. ಕೇವಲ 5 ದ್ವೀಪಕ್ಕಷ್ಟೇ ಹೋಗಲು ಅಲ್ಲಿನ ಅಧಿಕಾರಿಗಳು ಅನುಮತಿ ನೀಡಿದ್ದು. ಬೋಟ್ನ ಮುಖಾಂತರ ಹಿಂದೂ ಮಹಾಸಾಗರದೆಡೆಗೆ ಪ್ರಯಾಣ ಬೆಳೆಸಿದ ತಂಡ ಅತ್ಯಂತ ಉತ್ಸಾಹದಿಂದಿದ್ರು. ಮೊದಲನೇ ದ್ವೀಪ ಸಿಕ್ಕಿತು. ಅಲ್ಲಿಗೆ ಈ ತಂಡಕ್ಕೆ ಪ್ರವೇಶವಿರಲಿಲ್ಲ. ತುಸು ದೂರದಲ್ಲೇ 2ನೇ ದ್ವೀಪ ಸಿಕ್ಕಿತು. ಅಲ್ಲಿ ಇಳಿದು ಅನ್ವೇಷಣೆ ನಡೆಸಿದ ತಂಡಕ್ಕೆ ನಿರಾಸೆ ಉಂಟಾಯಿತು. ತಾವು ಅಂದುಕೊಂಡ ಹಾಗೆ ಅಲ್ಲಿ ಯಾವುದೇ ಪಾದದ ಗುರುತು ಕಾಣಲಿಲ್ಲ. ಧೃತಿಗೆಡದೆ ತಮ್ಮ ಪಯಣ ಮುಂದುವರಿಸಿದ್ರು. 3ನೇ ಮತ್ತು 4ನೇ ದ್ವೀಪದಲ್ಲೂ ಇದೇ ಕತೆ. ಇನ್ನೇನು 5ನೇ ದ್ವೀಪಕ್ಕೆ ಭೇಟಿ ನೀಡಬೇಕು ಅನ್ನುವಾಗಲೇ ಇಡೀ ತಂಡಕ್ಕೆ ಅದ್ಭುತ ಮೈ ನವಿರೇಳಿಸುವ ದೃಶ್ಯವೊಂದು ಕಣ್ಣಿಗೆ ಬಿದ್ದಿತು. ಅದನ್ನ ಕಂಡ ತಂಡಕ್ಕೆ ಅರೆಕ್ಷಣ ರೋಮಾಂಚನವಾಯಿತು. ಇಷ್ಟು ಹೊತ್ತು ತಾವು ಪಟ್ಟ ಕಷ್ಟದ ಪ್ರತಿಫಲವೇ ಈ ದೃಶ್ಯ ಎಂಬ ಸಾರ್ಥಕತೆ ಅವರಲ್ಲಿ ಮನೆ ಮಾಡಿತು. ದೂರದಿಂದಲೇ ಆ 5ನೇ ದ್ವೀಪ ಸ್ಪಷ್ಟವಾಗಿ ಕಾಣುತ್ತಿತ್ತು. ಅದು ಒಂದು ಬೃಹತ್ ಪಾದದ ಆಕಾರದಲ್ಲಿದೆ. ಅದುವೇ ಶ್ರೀರಾಮಚಂದ್ರನ ದಿವ್ಯ ಪಾದದ ಗುರುತು. 4 ದಿಕ್ಕಿನಲ್ಲೂ ನೀರಿನಿಂದ ಕೂಡಿರುವ ಆ ದ್ವೀಪದಲ್ಲಿರುವ ಕಲ್ಲುಗಳು ರಾಮ ಸೇತುವೆಯ ಬಳಿ ಇರುವ ಕಲ್ಲಿನ ಹಾಗೆ ಇದೆ. ಇದಕ್ಕಿಂತ ಹೆಚ್ಚಿನ ಸಾಕ್ಷಿ ಬೇಕಿಲ್ಲ. ಈ ಕಲ್ಲುಗಳನ್ನ ಪರ್ಮೈ ಸ್ಟೋನ್ ಎನ್ನಲಾಗುತ್ತೆ. ಆ ತಂಡವು ತಮ್ಮಲ್ಲಿದ್ದ ಡ್ರೋನ್ ಕ್ಯಾಮೆರಾ ಬಳಸಿ ಆ ದ್ವೀಪವನ್ನ ಕವರ್ ಮಾಡಿದ್ರು. ಇನ್ನಷ್ಟು ಆಶ್ಚರ್ಯ ಅವರಿಗೆ ಕಾದಿತ್ತು. ತೇಟ್ ಹೆಜ್ಜೆಯ ಗುರುತಿನ ಆಕಾರವೇ ಆ ಇಡೀ ದ್ವೀಪದ್ದಾಗಿತ್ತು. ಹೌದು, ಇದೇ ಶ್ರೀರಾಮನ ರಾಮ ಸೇತುವೆಯಲ್ಲಿ ಇಟ್ಟ ಮೊದಲ ಹೆಜ್ಜೆಯ ಗುರುತು. ಈ ಬಗ್ಗೆಯೇ ರಾಮಾಯಣದಲ್ಲಿ ಉಲ್ಲೇಖಿಸಲಾಗಿರೋದು. ಇದೆಲ್ಲ ನಿಜಕ್ಕೂ ತ್ರೇತಾಯುಗಕ್ಕೆ ಸೇರಿರೋದಾ? ಇದರ ಸತ್ಯಾಸತ್ಯತೆ ಏನು ಎಂಬ ಪ್ರಶ್ನೆ ಏಳೋದು ಸಹಜ. ಈ ಪ್ರಶ್ನೆಗೆ ಉತ್ತರವನ್ನ ಇತಿಹಾಸಕಾರರು ಈ ರೀತಿಯಲ್ಲಿ ಹೇಳ್ತಾರೆ. ಸೇತುಕರೈನಲ್ಲೇ ರಾಮನ ಸೇತುವೆಯ ಮೊದಲ ಕಲ್ಲು ಇಟ್ಟಿದ್ದು. ಸೇತುಕರೈನಿಂದ ರಾಮೇಶ್ವರಕ್ಕೆ 60 ಕಿಲೋಮೀಟರ್ ದೂರವಿದೆ. ಶ್ರೀರಾಮನ ಪಾದದ ಗುರುತಿರುವ ದ್ವೀಪದಿಂದಲೂ ರಾಮೇಶ್ವರಕ್ಕೆ 60 ಕಿಲೋಮೀಟರ್ ದೂರವಿದೆ. ಎರಡೂ ದೂರವನ್ನ ಕೂಡಿದ್ರೆ 120 ಕಿಲೋಮೀಟರ್ ಆಗುತ್ತೆ. ರಾಮ ಸೇತುವೆಯ ಅಗಲ 10 ಯೋಜನೆ ಮತ್ತು ಉದ್ದ 100 ಯೋಜನೆಯಾಗಿತ್ತು. ಅಂದ್ರೆ ಸುಮಾರು 130 ಕಿಲೋಮೀಟರ್ ಅಗಲವಾದ ಸೇತುವೆ. ಮೇಲೆ ಹೇಳಿದ 120 ಕಿಲೋಮೀಟರ್ ಈ 130 ಕಿಲೋಮೀಟರ್ ಅಗಲಕ್ಕೆ ಹತ್ತಿರವಾಗಿದೆ. ಹಾಗಾಗಿ ಭೂಮಿಯ ಚಲನೆ ಮತ್ತು ಇತರೆ ಭೂ ಚಟುವಟಿಕೆಗಳಿಂದ ಸೇತುಕರೈ ದೂರವಾಗಿದೆಯಾದರೂ ಅದು ಈಗಲೂ ರಾಮ ಸೇತುವೆಯ ಭಾಗವೇ ಎಂಬುದು ಬಹುತೇಕರ ಅಭಿಪ್ರಾಯ. ರಾಮಾಯಣ ಒಂದು ನೈಜ ಘಟನೆ ಅನ್ನೋದಕ್ಕೆ ರಾಮನ ಹೆಜ್ಜೆಯ ಗುರುತು ಮತ್ತೊಂದು ಸಾಕ್ಷಿಯಾಗಿ ಹೊರಹೊಮ್ಮಿದೆ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.